ಮುಂಚೆ ಎಲ್ಲ ನಮ್ಮ ಮನೆಗಳಲ್ಲಿ ಒಂದು ಇಂಗ್ಲಿಷ್ ದಿನಪತ್ರಿಕೆ, ಒಂದು ಕನ್ನಡದ ದಿನಪತ್ರಿಕೆ, ವಾರಕ್ಕೆ 2-3 ವಾರಪತ್ರಿಕೆಗಳು ಬರ್ತಾ ಇದ್ವು. ಮನೆಯವರೆಲ್ಲರೂ ಕೂಡ ಅದನ್ನು ಸರದಿಯಂತೆ ಓದ್ತಾ ಇದ್ವಿ. ಆ ದಿನಗಳು ನಿಮಗೆ ನೆನಪಿದೆಯಾ? ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಸುದ್ದಿಯನ್ನು ಮೊಬೈಲ್ನಲ್ಲೇ ತಿಳ್ಕೊತೇವೆ ಅಥವಾ ಟಿ ವಿನಲ್ಲಿ ನೋಡ್ತೇವೆ ಅನ್ನುವಂಥ ಒಂದು ಧೋರಣೆಯಲ್ಲಿ ಎಲ್ಲೋ ಒಂದು 300-400 ರೂಪಾಯಿ ಉಳಿಸ್ತೇವೆ ಅಂತ ಅನೇಕ ಮನೆಗಳಲ್ಲಿ ದಿನಪತ್ರಿಕೆಗಳನ್ನೇ ತರಿಸೋದಿಲ್ಲ. ವಾರಪತ್ರಿಕೆಗಳನ್ನು ಓದುವಂಥ ಅಭ್ಯಾಸವನ್ನು ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಹೀಗಾಗಿ ಈ ಓದಿನ ಅಭ್ಯಾಸವೇ ದೂರವಾಗ್ತಾ ಇರುವಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ. ಇದರಿಂದ ನಾವು ಒಂದು 300-400 ರೂಪಾಯಿ ಉಳಿಸ್ಬೋದು, ಆದರೆ ನಮ್ಮ ಮನೆಯ ಮಕ್ಕಳಿಗೆ ಓದುವ ಅಭ್ಯಾಸವೇ ಹೊರಟು ಹೋಗುತ್ತೆ. ಪಠ್ಯಪುಸ್ತಕ ಬಿಟ್ಟರೆ ಅವರು ಮತ್ತೇನನ್ನು ಓದದಂಥ ಪರಿಸ್ಥಿತಿಗೆ ನಾವು ಅವರನ್ನು ತಂದಿಡ್ತಾ ಇದ್ದೇವೆ. ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಯಾವ ವಿಷಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ನ್ಯೂಸ್ ಪೇಪರ್ಗಳು ಬಹಳ ಒಳ್ಳೆಯ ಒಂದು ಸಾಧನ ಅಂತ ನಾನು ಅನ್ಕೋತೇನೆ. ಜೊತೆಗೆ ಮನೆಯಲ್ಲಿ ದೊಡ್ಡವರು ಯಾವಾಗ ಈ ಓದು ಬರಹದಲ್ಲಿ ತೊಡಕೋತಾರೋ ಮನೆಯ ಮಕ್ಕಳು ಕೂಡ ಅವರನ್ನು ನೋಡಿ ಸಾಕಷ್ಟು ಕಲಿತಾರೆ. ಮನೆಯಲ್ಲಿ ಇಂಥ ವೃತ್ತಪತ್ರಿಕೆಗಳು, ವಾರಪತ್ರಿಕೆಗಳು ಅಥವಾ ಒಂದಿಷ್ಟು ಪುಸ್ತಕಗಳು ಸದಾ ಕೈಗೆ ಸಿಗೋ ಜಾಗದಲ್ಲಿರಲಿ. ಇದರಿಂದ ಮನೆಯ ಎಲ್ಲರೂ ಕೂಡ ಒಂದಷ್ಟು ಓದಿಗೆ ತೊಡಗಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.